ನಾನು ಮೊದಲಿಂದನೂ ದೇಹದ ಒಳಗೆ ಎಣ್ಣೆ ಹಾಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿಲ್ಲ, ಆದರೆ ತಲೆಗೆ ಮಾತ್ರ ಎಣ್ಣೆ ಹಾಕೊಳ್ಳೋಕೆ ಹಿಂದೆ ಮುಂದೆ ನೋಡಿದ್ವಿ. ಅದೇನೋ ಈ ಏರ್ ಕಟ್ ಶಾಪಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಹೊಟ್ಟೆ ಒಳಗೆ ಹಾಕೊಳ್ಳೋ ಎಣ್ಣೆಗಿಂತ ತಲೆ ಮೇಲೆ ಹಾಕೊಳ್ಳೋ ಎಣ್ಣೆ ಮೇಲೆ ನನಗೆ ಸಿಕ್ಕಾಪಟ್ಟೆ ಆಸಕ್ತಿ ಬಂದ್ಬಿಟ್ಟಿದೆ. ದಯವಿಟ್ಟು ವಿಜುವಲಲ್ಲಿ ಯಾವುದೋ ರೀತಿ ಕಾಣಿಸ್ತಾ ಇದ್ರೆ ಅದನ್ನು ಅಪಾರ್ಥ ಮಾಡ್ಕೊಬೇಡಿ. ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಎಷ್ಟಿದಾವೆ ಥಿಯೇಟ್ರ್ಗಳು? ಈಗ 3 ಥಿಯೇಟ್ರ್ ಇದೆ. ಇದು ಕಾಲೇಜ್ ಹುಡುಗರು ಎಲ್ಲ ಸಿನಿಮಾ ನೋಡೋಕೆ ಬಂದಿರೋದು. ಸಿನಿಮಾ ನೋಡಿದ್ರಾ? ಯಾವುದಕ್ಕೆ ಬಂದಿರೋದು ಸಿನಿಮಾ? ಈಗ ಕನ್ನಡ ಇಂಡಸ್ಟ್ರಿ ಕಾಲೇಜ್ ಹುಡುಗರೇ ಉಳಿಸ್ತಾ ಇರೋದು. ಯಾವುದು ಅಂತ ಭೇದ ಭಾವ ಮಾಡೋದಿಲ್ಲ. ಈಗ ಯಾವುದೈತೆ ಅದನ್ನೇ ನೋಡೋದು. ಅಲ್ಲ, ಒಬ್ರು ತಿನ್ನೋಕ್ಕಲ್ಲ, ಇಬ್ರು ತಿನ್ಬೇಕಂದ್ರೆ ಇನ್ನೊಬ್ರು ಫ್ಯಾಮಿಲಿ ಮಾಡ್ಕೋಬೇಕಾಗ್ತಿ. ಫ್ಯಾಮಿಲಿ ನಾನು ಗಾಳಿ ಸುದ್ದಿ ಅಂತ ಒಂದು ಕಿರುಚಿತ್ರನ ಮಾಡ್ತಾ ಇದ್ದೀನಿ. ಅದರಲ್ಲಿ ನಂದು ಊರ್ ಗೌಡನ ಪಾತ್ರ. ನೋಡೋಕ್ಕೆ ಲುಕ್ಕು ನ್ಯಾಚುರಲ್ ಆಗಿರಲಿ ಅಂತ ಮೀಸೆ ಗಡ್ಡನ ಬೆಳೆಸ್ತಾ ಇದ್ದೀನಿ. ಬಹಳಷ್ಟು ಜನದ ಪ್ರಶ್ನೆ, ಗೌಡ್ರು ಬರೀ ಶಾರ್ಟ್ ಫಿಲ್ಮ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ನಾಳೆ ಎಲ್ಲಿದೆ ಸಿನಿಮಾ ಎಲ್ಲಿದೆ ಅಂತ ಎಷ್ಟೋ ಜನದ ಕಮೆಂಟು. ನಮ್ಮ ಹತ್ರ ಇರೋದು ಒಂದೇ ಬಾಣ. ಆ ಬಾಣಕ್ಕಿರೋದು 2 ಆಪ್ಷನ್, ಒಂದು ಗೆಲುವು ಇಲ್ಲ ಸೋಲು. ನಾವು ಏನೇ ಪ್ರಯತ್ನ ಮಾಡಿದ್ರು ಗೆಲ್ಲಕ್ಕೆ ಅಂತಲೇ ಪ್ರಯತ್ನ ಮಾಡ್ತೀವಿ. ಆದರೆ ಆ ಗೆಲುವು ಬೇಕು ಅಂತ ಅಂದರೆ ಈಗಿನ ಕಾಂಪಿಟೇಷನಲ್ಲಿ ಅಪ್ ಟು ಮಾರ್ಕ್ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲನೂ ಮಾಡಬೇಕು. ಹಂಗಾಗಿ ಸಿನಿಮಾ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಪ್ರಾಮಿಸ್ ಖಂಡಿತ ಮಾಡ್ತಾ, ನಾಳೆ ಎಲ್ಲಿದೆ ಸಿನಿಮಾದ ಫೈನಲ್ ಎಡಿಟ್ ಟ್ರಿಮ್ಗೆ ಅಂತ ಶಿವಮೊಗ್ಗಕ್ಕೆ ಎಡಿಟರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬೇರೆ ಊರಿಗೆ ಹೋಗುವಾಗ ನಾವು ಚೆನ್ನಾಗಿ ಕಾಣಬೇಕಲ್ವಾ, ಹಾಗಾಗಿ ನನ್ನ ಮೀಸೆ ಗಡ್ಡ ಎಲ್ಲನೂ ಸೆಟ್ ಮಾಡಿಸ್ಕೊಂಡು ಹೋಗೋಣ ಅಂತ ನಾನು ರೆಗ್ಯುಲರ್ ಆಗಿ ಏರ್ ಕಟ್ ಮಾಡಿಸೋ ನಮ್ಮ ಹುಡುಗನ ಹತ್ರ ಬಂದಿದ್ದೀನಿ. ಜನನೇ ಇರಲಿಲ್ಲ, ಫುಲ್ ಜನ ಆಗ್ಬಿಟ್ರಲ್ಲೋ ಪುಟ. ಹಾಂ, ಮಾಡ್ತೀಯಾ? ಯಾರು ಇಲ್ವಾ? ನಾನು ಮೊದಲಿಂದನೂ ದೇಹದ ಒಳಗೆ ಎಣ್ಣೆ ಹಾಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿಲ್ಲ, ಆದರೆ ತಲೆಗೆ ಮಾತ್ರ ಎಣ್ಣೆ ಹಾಕೊಳ್ಳೋಕೆ ಹಿಂದೆ ಮುಂದೆ ನೋಡಿದ್ದೀನಿ. ಏನೋ ಚಿಕ್ಕದ್ರಿಂದ ತಲೆಗೆ ಎಣ್ಣೆ ಹಾಕೋದು ಅಂದರೆ ಅಷ್ಟು ಹಿಂಸೆ. ನನ್ನ ತಲೆ ಎಣ್ಣೆ ಕಂಡು ಅದೆಷ್ಟೋ ವರ್ಷಗಳೇ ಆಗೋದು. ಅದೇನೋ ಈ ಏರ್ ಕಟ್ ಶಾಪಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಹೊಟ್ಟೆ ಒಳಗೆ ಹಾಕೊಳ್ಳೋ ಎಣ್ಣೆಗಿಂತ ತಲೆ ಮೇಲೆ ಹಾಕೊಳ್ಳೋ ಎಣ್ಣೆ ಮೇಲೆ ನನಗೆ ಸಿಕ್ಕಾಪಟ್ಟೆ ಆಸಕ್ತಿ ಬಂದ್ಬಿಟ್ಟಿದೆ. ಆ ಕೆಲಸ ಈ ಕೆಲಸ, ಆ ವಿಚಾರ ಈ ವಿಚಾರ ಅಂತ ತಲೆ ಕೆಡಿಸ್ಕೊಂಡು ತಲೆ ಕೆಟ್ಟೋಗಿರೋಂಥ ಸಮಯದಲ್ಲಿ ಈ ಹುಡುಗನ ಹತ್ರ ಬಂದು ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಮಸಾಜ್ ಮಾಡ್ತಾ ಇದ್ರೆ ಆಹಾ ಅದು ಏನು ಸುಖ ಅಂತೀರಾ? ಯಾರಿಗೇ ಆಗಲಿ ಸಮಯಕ್ಕೆ ಅಂದರೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ. ಅದೆಷ್ಟು ಬೇಗ ಕೆಲಸ ಮುಗಿಸ್ತೀವೋ ಅಷ್ಟು ಬೇಗ ದುಡ್ಡು ಬರುತ್ತೆ ಅಂತ ಜನ ಬಿಸ್ನೆಸ್ ಮಾಡುವಾಗಲೂ ಬೇಗ ಬೇಗ ಕೆಲಸ ಮುಗಿಸೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಬಂದು ನಮ್ಮ ಹುಡುಗನ ಹತ್ರ ಕೂತ್ಕೊಂಡ್ರೆ 2 ಗಂಟೆ ನನ್ನ ಹಿಡ್ಕೊಂಡು ತಲೆಯೆಲ್ಲ ಉಜ್ಜಿ ಒಂದೊಂದೇ ಕೂದಲನ್ನ ಹಿಡಿದು ಕಟ್ ಮಾಡಿ ಆ ಆ್ಯಂಗಲ್ಲು ಈ ಆ್ಯಂಗಲ್ಲು ಡೌನ್ ಆ್ಯಂಗಲ್ಲು ಅಪ್ ಆ್ಯಂಗಲ್ಲು ಅಂತ ಎಲ್ಲ ಆ್ಯಂಗಲಲ್ಲೂ ನೋಡಿ ನನ್ನನ್ನು ಏರ್ ಕಟ್ ಮಾಡಿ ಮಸಾಜ್ ಮಾಡಿ ಕಳಿಸ್ತಾನಲ್ಲ, ಅದೊಂದು ಎಂಥ ತೃಪ್ತಿ ಅಂತೀರಾ. ನನಗೂ ಸಮಯ ಕಡಿಮೆ ಇದ್ರೂ ಕೂಡ ಈ ಹುಡುಗನ ಹತ್ರ ಕೂತು ಮಸಾಜ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ. ಎಲ್ಲ ಮಸಾಜ್ ಮಾಡಿಸಿದ್ಮೇಲೆ ಅದು ಎಂಥ ಸ್ಟ್ರೆಸ್ಸು ರಿಲೀಫ್ ಅಂತೀರಾ. ಅದೊಂದು ವೈಬ್ರೇಟರ್ ಮಿಷಿನ್ ಇದೆ. ಆ ವೈಬ್ರೇಟರ್ ಮಿಷಿನ್ ತಲೆ ಮೇಲೆ ಇಟ್ಟು ವೈಬ್ರೇಟ್ ಮಾಡ್ಕೊಂಡು ಆ ಕಿವಿ ಒಳಗೆಲ್ಲ ಬೆಳ್ಳಾಕಿ ವೈಬ್ರೇಟ್ ಮಾಡ್ತಾರೆ. ಅಯ್ಯೋ, ನಿಮಗೆ ಅದು ಹೇಳಿ ತೀರ್ದು, ಅದನ್ನು ಅನುಭವಿಸ್ತವನಿಗೆ ಮಾತ್ರ ಗೊತ್ತು ಅದೆಷ್ಟು ಮಚ್ಚಿಗಾಗುತ್ತೆ ಅಂತ. ದಯವಿಟ್ಟು ವಿಜುವಲಲ್ಲಿ ಯಾವುದೋ ರೀತಿ ಕಾಣಿಸ್ತಾ ಇದ್ರೆ ಅದನ್ನು ಅಪಾರ್ಥ ಮಾಡ್ಕೊಬೇಡಿ. ನಾವು ಅಂಥವ್ರಲ್ಲ. ನಮ್ಮ ಏರ್ ಕಟ್ ಪುಟ್ಟ ಏರ್ ಕಟ್ ಮಾಡಿದ ಮೇಲೆ ಅವನು ಕ್ಯಾಮ್ರಾಗೆ ನಾಚ್ಕೊಳ್ಳೋದು ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆದರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ, ಅವನು ಅಂಥವನಲ್ಲ. ಏನೋ ಏನೋ ಮ್ಯಾಜಿಕ್ ಇಟ್ಕೊಂಡಿದ್ದೆ ಕೈಲಿ, ಎಷ್ಟು ಮಜಾ ಸಿಕ್ತು ಗೊತ್ತಾ ಮಸಾಜಲ್ಲಿ. ಹಾಂ, ಸುಮ್ಮನೆ ಬಂದವ್ರಿಗೆಲ್ಲ ಮಾಡ್ಕೊಡಿ ಹಿಂಗೇನೆ. ಬರಲಾ? ಓಕೆ, ಬಾಯ್. ಕಟಿಂಗ್ ಶಾಪ್ ಒಳಗೆ ಹೋಗೋಕ್ಕಿಂತ ಮುಂಚೆ ಇಡೀ ಪ್ರಪಂಚನೇ ನೊಂದಂಗೆ ಕಾಣಿಸ್ತಾ ಇತ್ತು. ಅದರಿಂದ ಹೊರಗಡೆ ಬಂದ ಮೇಲೆ ಇಡೀ ಪ್ರಪಂಚ ಬ್ರೈಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಹೇಳೋದು ನೋಡಿ, ನಾವು ಖುಷಿಯಾಗಿದ್ದರೆ ಇಡೀ ಪ್ರಪಂಚನೇ ಖುಷಿಯಾಗಿ ಕಾಣುತ್ತೆ ಅಂತ. ಸುಖ ದುಃಖ ಎಲ್ಲ ನಮ್ಮೊಳಗೆ ಇರುತ್ತೆ. ಅದನ್ನು ಅನುಭವಿಸೋ ವಿಧಾನ ಒಂದು ಕಂಡಿಡ್ಕೊಂಡ್ರೆ ಇಡೀ ಜೀವನ ಖುಷಿಯಾಗಿರುತ್ತೆ. ನಾಳೆ ಬೆಳಗ್ಗೆ ನಾನು 9 ಗಂಟೆಗೆ ಶಿವಮೊಗ್ಗದಲ್ಲಿ ಇರಬೇಕಾಗಿರೋದ್ರಿಂದ ಒಂದು 3:15 ಬಿಡಬೇಕಾಗಿ ಬರುತ್ತೆ. ಹಂಗಾಗಿ ನಯಾರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನಿಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಕಾರಣ ಅವ್ರ ಲೋಗೋ ಮತ್ತು ಕಲರ್ ಸ್ಕೀಮು. ಆ ಬ್ಲೂ ಕಲರ್ ನೋಡ್ತಾ ಇದ್ರೆ ಏನೋ ಪೆಟ್ರೋಲ್ ಚೆನ್ನಾಗಿರುತ್ತೆ ಇಲ್ಲಿ ಅನ್ನೋತಕ್ಕಂಥ ಭಾವನೆ. ಇದಕ್ಕೆ ನೋಡಿ, ಬಿಸ್ನೆಸ್ ಮಾಡೋರೆಲ್ಲ ಲೋಗೋ ಮೇಲೆ ಕಲರ್ ಮೇಲೆ ಯಾಕೆ ಇಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ. ಕಲರ್ನೂ ನೋಡಿ ಜನ ಬರೋರಿದ್ದಾರೆ ನನ್ನಂಥವ್ರು. ಆದರೆ ಇದ್ರೊಳಗೆ ಸಿಗೋದು ಏನೋ ಆ ಭಗವಂತನಿಗೆ ಗೊತ್ತು. ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ, ಬಣ್ಣ ಮುಖ ಅಂದ ಚಂದ ನೋಡಿ ಮದುವೆ ಆಗೋಕ್ಕೆ ಇಷ್ಟಪಡ್ತೀವಿ. ಮದುವೆ ಆದಮೇಲೆ ಒಳಗಿನ ಬಣ್ಣ ಗೊತ್ತಾದಮೇಲೆ ಜೀವನ ಎಲ್ಲ ನರಕ ಅನುಭವಿಸ್ತೀವಿ. ಹಿಂಗೆ ಆಲೋಚನೆ ಮಾಡ್ಕೊಂಡು ನನ್ನ ಸೈಟ್ ಹತ್ರ ಬಂದೆ. ಇದೊಂದು ನಂದು 30-50 ಸೈಟ್ ಇದೆ ಇಲ್ಲಿ. ಇದು ನಮ್ಮ ಸೈಟು. ಇದು ಪಕ್ಕದಲ್ಲಿ ರೀಸೆಂಟಾಗಿ ಸೇಲ್ ಆಯ್ತಂತ ಈ ಬಿಲ್ಡಿಂಗು. ಈಗಿನ ಮನೆ ಕಟ್ಟಿದ್ರು, ಸೇಲ್ ಮಾಡಿಬಿಟ್ರು. ಗೊತ್ತೇ ಆಗಿಲ್ಲ ನಮಗೆ ವಿಷಯ. ಗೊತ್ತಾಗಿದ್ರೆ ಏನು ತಗೋತಾನೆ ಇರಲಿಲ್ಲ, ಬಜೆಟ್ ಇಲ್ಲ. ಈ ಸೈಟ್ ನೋಡಿದ ತಕ್ಷಣ ಏನು ಗೌಡ್ರು ವೀಡಿಯೋ ಮಾಡ್ತಾವ್ರೆ, ಸೇಲ್ಗೆ ಇಡ್ತಾವ್ರ ಅಂತ ಅನ್ಕೊಬೇಡಿ. ಖಾಲಿ ಇದೆ ಜಾಗ, ರೆಂಟಿಗೆ ಬೇಕಾದವ್ರು. ಇದೇ ರಿಂಗ್ ರೋಡು, ಇದೇ ಕಾಣಿಸ್ತಿದೆಯಲ್ಲ, ಇದು ಯಾವ ಬಾರ್ ಇದು? ಇದು GVK ಬಾರು, ರಿಂಗ್ ರೋಡು.
ಅಲ್ಲಿ ಎದುರುಗಡೆ ಕಾರ್ ವಾಶ್ ಇದೆ, ಇಲ್ಲಿ ಬೆನಕ ವಾಟರ್ ಸರ್ವಿಸ್ ಇದೆ, ಕಾರ್ ವಾಶ್ ಇದೆ, ಇಲ್ಲೂ ಒಂದು ಇದ್ರ ಹಿಂದ್ಗಡೆದೇ ಸೈಟು. ರೆಂಟಿಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನಮಗೆ, ಅದಕ್ಕೆ ವಾಟ್ಸಪ್ ಮಾಡಿ. ನಡೀರಿ, ಈಗ ನಾಳೆ ಶಿವಮೊಗ್ಗಕ್ಕೆ ಕೊಟ್ಟಿದ್ದೀನಿ. ಯೂಸ್ ಇರಲಿಲ್ಲ ಅಂತ ನಾನು ಹಿಂದ್ಗಡೆದು ಕ್ಯಾರಿಯರ್ ಟ್ಯಾಂಕ್ ಬೀಚ್ ಹಾಕಿದ್ದೆ. ಈಗ ಅದನ್ನು ಮತ್ತೆ ಆ ಕ್ಯಾರಿಯರ್ನ ಫಿಕ್ಸ್ ಮಾಡಬೇಕು. ಚೈನ್ ಲೂಪ್ ಬೇರೆ ತಂದಿದ್ದೀನಿ, ಚೈನ್ ಲೂಪ್ ಬೇರೆ ಹೊಡ್ಕೋಬೇಕು. ಈಗ ಹೊಡ್ಕೊಂಡು ಬೆಳಗ್ಗೆ ಎದ್ದು 5 ಗಂಟೆಗೆ ಶಿವಮೊಗ್ಗಕ್ಕೆ ಹೋಯ್ತಾ ಇರೋದೆ. ಚೈನ್ ಲೂಪ್ ಹಾಕಿ ಅದೆಷ್ಟು ದಿನ ಆಗೋಯ್ತು ಇದಕ್ಕೆ ಕರಿಗೌಡಂಗೆ. ನೋಡಿ ಚೈನೆಲ್ಲ ರಷ್ಟು ಬಂದೋಗೈತೆ ಹಂಗೆ. 3 ವರ್ಷ 4 ವರ್ಷ ಆಯ್ತಾ ಬಂತು ಗಾಡಿಗೆ. ಬೆಳಕಿದ್ದಾಗ ಬಾಕ್ಸ್ ಫಿಕ್ಸ್ ಮಾಡೋಕ್ಕೆ ಶುರು ಮಾಡಿ ಕತ್ಲೆ ಆಗೋವರೆಗೂ ಫಿಕ್ಸ್ ಮಾಡಿ ಮುಗಿಸ್ದೆ. ನಾಳೆ ಬೆಳಗ್ಗೆ ಈಗ ಶಿವಮೊಗ್ಗಕ್ಕೆ ಹೊರಡಬೇಕು. ಮತ್ತೆ ಸಿಗ್ತೀನಿ ಬೆಳಗ್ಗೆ 3 ಗಂಟೆಗೆ. ಕತ್ಲಲ್ಲಿದ್ದೀರಾ? ಕಣ್ಬಿಡೋಕ್ಕಾಯ್ತಾ ಇಲ್ವಾ? ಕಣ್ಬಿಡಿ ಓಡೋಣ. ಶಿವಮೊಗ್ಗಕ್ಕೆ ಲೇಟ್ ಆಯಿತು. ಡಮಾರ್ ಕಣ್ಣೋಸ್ಕೊಳ್ಳಿ ಹೋಗ್ತೀವಿ. ಬೆಳಗ್ಗೆ 3:15 ಹೊರಡಬೇಕಾಗಿತ್ತು. ನಾನು ಹಾಸನಿಂದ 5:15 ಬಿಟ್ಟೆ. ಅಲ್ಲಿ ಮನೆ ಹತ್ರ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ದೇವ್ರೇ ಚಳಿ ಚಳಿ ಚಳಿ, ಅಂತಿಂಥ ಚಳಿ ಎಲ್ಲ ರಕ್ತ ಎಪ್ಕೊಟ್ಬಿಟ್ಟೈತೆ ಕೈದು. ಇಲ್ಲಿ ನೋಡಿ ಅಂತಿಂಥ ಚಳಿ ಎಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ, ತೆಗೆದು ಇಟ್ಕೊಳಕ್ಕಾಗ ಸ್ವಲ್ಪ ಬೆಳಕಾರು ಅರಿಲಿ ಅಂದ್ಬಿಟ್ಟು ಅರಸೀಕೆರೆ ಹತ್ರ ಇದ್ದೀನಿ ಈಗ. ನೋಡಿ ಬೆಂಗಳೂರು ಅರಸೀಕೆರೆ ಹೈವೇ ಇದೆಯಲ್ಲ ಇದು, ಇಲ್ಲಿ ನಿಂತಿದ್ದೀನಿ. ಯಾವುದಾದ್ರೂ ಒಳ್ಳೆ ಬ್ರೇಕ್ಫಾಸ್ಟ್ ಇರೋ ಜಾಗದಲ್ಲಿ ಸಿಗೋಣ ಈಗ. ಓಕೆ, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ, ನಮ್ಮ ಅಸೋಸಿಯೇಟ್, ಪೋಸ್ಟ್ ಪ್ರೊಡಕ್ಷನ್ ಅಸೋಸಿಯೇಟ್ ಅಷ್ಟೇ ಬಂದಿದೆ. ಏನು ಇಷ್ಟೊಂದು? ಓ ಇದರಿಂದ ತಗೊಂಬಂದ ಬೆಂಗಳೂರಿಂದ. ನೋಡಿ ಒಂದು ತಿಂಡಿ ತಿಂದ. ಎಲ್ಲಿ? ಇದು ಚೆನ್ನಾಗಿರೋ ಹೋಟ್ಲ್ ಯಾವ್ದು ಇಲ್ಲಿ? ಅಲ್ಲ ಶಿವಮೊಗ್ಗನೇ ಅಲ್ವ ನಿಮ್ಮದು? ಪರವಾಗಿಲ್ಲ, ಶಿವಮೊಗ್ಗ ಸಿಕ್ಕಾಪಟ್ಟೆ ದೊಡ್ಡದು. ನಾನು ಚಿಕ್ಕವನಿದ್ದಾಗ ನಮ್ಮ ಅಮ್ಮನ ಊರಿಗೆ ಹೋಗುವಾಗ ಉಳ್ಕೊಪ್ಪಕ್ಕೆ ಇಲ್ಲಿ ಬರುವೆ, ಅಷ್ಟೇನು ದೊಡ್ಡದಾಗಿಲ್ಲ. ಈಗ ಒಳ್ಳೆ ಚೆನ್ನಾಗಿ ಡೆವಲಪ್ ಆಗಿದೆ. ಒಳ್ಳೆ ಮಾಲು ಇದೆ. ಯಾವುದದು? ಭಾರತ್ ಸಿನಿಮಾಸ್, ಅದು ಸಿಟಿ ಮಾರ್ಕೆಟು, ಶಿವಪ್ಪ ನಾಯ್ಕ ಸಿಟಿ ಮಾರ್ಕೆಟ್ ಅಂತ, ಸಿಟಿ ಸೆಂಟ್ರ್ ಮಾಲು. ಪರವಾಗಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ನಾವು ಶಿವಮೊಗ್ಗ ಹಾಸನಕ್ಕಿಂತ ಚಿಕ್ಕದು ಅಂದ್ಕೊಂಡಿದ್ದೆ, ಹಾಸನಕ್ಕಿಂತ ದೊಡ್ಡದು ಶಿವಮೊಗ್ಗ. ಸಿಟಿ ವೈಸ್. ಇಲ್ಲಿ ನೋಡಿ, ಇದೊಂದು ಥಿಯೇಟ್ರ್ ಇದೆ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರು. ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಎಷ್ಟಿದಾವೆ ಥಿಯೇಟ್ರ್ಗಳು? ಈಗ 3 ಥಿಯೇಟ್ರ್ ಇದೆ. ಮಲ್ಲಿಕಾರ್ಜುನ, ವೀರಭದ್ರೇಶ್ವರ ಮತ್ತೆ ಮಂಜುನಾಥ ಅಂತ. ಇನ್ನೆರಡು ಇತ್ತು. ಲಕ್ಷ್ಮೀ ಥಿಯೇಟ್ರ್ ರೀಸೆಂಟ್ ಆಗಿ ಮುಚ್ಚಿದ್ರು. ಭಾರತ್ ಸಿನಿಮಾಸ್ ಅಲ್ಲೇ 4 ಸ್ಕ್ರೀನ್ ಇದೆ. ಎಲ್ಲರೂ ಈಗ ಭಾರತ್ ಸಿನಿಮಾಸ್ಗೆ ಹೋಗ್ತಾ ಇದ್ದಾರೆ ಮಾಲಲ್ಲಿ. ಅದರಲ್ಲಿ ಮಾಲಲ್ಲಿ ಹಾಸನಕ್ಕೊಂದು ಬರಲಿಲ್ವಲ್ಲೋ ತರೀಕೆ. ಎಲ್ಲ ಕಡೆನೂ ಇದೆ ಥಿಯೇಟ್ರ್ಗಳೀಗ. ಈಗ ನೋಡಿ ಹೋಗಲಿ, ಥಿಯೇಟ್ರದ ಆಮೇಲೆ ಇರಲಿ. ಈಗ ಬ್ರೇಕ್ಫಾಸ್ಟ್ ತಿನ್ನೋಣ ಅಂದ್ಬಿಟ್ಟು ವೆಜ್ ಫುಡ್ ಕೋರ್ಟ್ ರಿಜಿಸ್ಟರ್ ಬೇರೆ ಆಗಿದೆ ಇದು. ಅಂಗಳ ಸಸ್ಯಾಹಾರಿ. ಇವನು ಅಕ್ಷಯ್ ಕಂಪ್ಲೀಟ್ಲಿ ಸಸ್ಯಾಹಾರಿ, ಹಂಗಾಗಿ ಇವ್ರನ್ನ ಇನ್ನು ಅನ್ಕಂಫರ್ಟಬಲ್ ಮಾಡೋದು ಬೇಡ ಅಂತ ಸಸ್ಯಾಹಾರಿ ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಒಂದೇ ಸೂರಿನಡಿ ಎಲ್ಲ ಬಗೆಯ ತಿಂಡಿ ತಿನಿಸುಗಳು ಲಭ್ಯ. ಇದು ಸೂರ್ ಅಂತ, ಇದ್ರೊಳಗೆ ಫುಡ್ ಕೋರ್ಟ್ ಫುಲ್. ಆ ಕಡೆ ನಾನ್ ವೆಜ್ ಫುಡ್ ಕೋರ್ಟ್ ಇದೆಯಾ? ಆಪೋಸಿಟ್ ನಾನ್ ವೆಜ್ ಫುಡ್ ಕೋರ್ಟ್ ಇದೆ. ಈಗ ಸದ್ಯಕ್ಕೆ ವೆಜ್ ಫುಡ್ ಕೋರ್ಟಿಗೆ ಹೋಗೋಣ ನಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬೇಕಾದ್ರೆ ನಾನ್ ವೆಜ್ಜಿಗೆ ಹೋದ್ರಾಯ್ತು ಅಲ್ವಾ? ಫುಡ್ ಕೋರ್ಟ್ ಒಳಗೆ ಬಂದ್ವಿ, ಆದರೆ ಎಲ್ಲೂ ಫುಡ್ಡೇ ಇಲ್ವಲ್ಲ ಅಕ್ಷಯ್? ಫುಡ್ ಕೋರ್ಟು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10:30 ತನಕ ಓಪನ್ ಅಂತೆ. ಸ್ವಲ್ಪ ಸಂಜೆ ಜಾಸ್ತಿ ಕ್ರೌಡ್ ಇರುತ್ತೆ. ಇಲ್ಲಿ ಪಕ್ಕದಲ್ಲೇ ಥಿಯೇಟ್ರ್ ಇರೋದ್ರಿಂದ, ಮಲ್ಲಿಕಾರ್ಜುನ ಥಿಯೇಟ್ರ್ ಪಕ್ಕದಲ್ಲೇ ಇರೋದ್ರಿಂದ ಸಂಜೆ ಕ್ರೌಡ್ ಜಾಸ್ತಿ ಇರುತ್ತೆ. ಮಧ್ಯಾಹ್ನದ ಊಟ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಶೋ ಪೀಸ್ ಥರ ಮಾಡಿಟ್ಟಿದ್ದಾರೆ. ಈಗ ರೆಡಿ ಟು ಈಟ ಇದು? ರೆಡಿ ಟು ಈಟ್ ಅಲ್ಲ, ಸುಮ್ಮನೆ ಶೋ ಪೀಸ್ ಅಷ್ಟೇ. ಉದ್ದಕ್ಕೆ ಇಟ್ಟವ್ರೆ. ಅಂದರೆ ಈ ಥರ ಎಲ್ಲ ಮಾಡ್ಕೊಡ್ತೀವಿ. ರೊಟ್ಟಿ ಅಂತ, ರುಮಾಲ್ ರೊಟ್ಟಿ, ಬಟರ್ ನಾನು, ಇವೆಲ್ಲ ಆ್ಯಕ್ಚುಲಿ ಹಾಸನ ಚೆನ್ನಾಗಿದೆ ಅಕ್ಷಯ್. ತುಂಬ ಚೆನ್ನಾಗಿದೆ. ಕೋಟಲ್ಲಿ ಏನಾದ್ರು ಸಿಗುತ್ತಾ ನೋಡೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಒಂದೇ ಸೂರಿನಡಿ 12 ಗಂಟೆ ಮೇಲೆ ಸಿಗೋದು. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಮಾಡ್ತಾರೆ ಇಲ್ಲೆಲ್ಲರೂ. ಅಣ್ಣ ಇಲ್ಲಿ ದೋಸೆ ಎಲ್ಲಿ ಸಿಗುತ್ತೆ? ಇಲ್ಲಿ ಪಟ್ಟಿದೆಯಲ್ಲ. ಓ ಇಲ್ಲಿ ನೋಡಿ, ಇಲ್ಲೇ ಐತಲ್ಲ ಬೆಣ್ಣೆ ದೋಸೆ ಹೊರಗಡೆ, ಫುಡ್ ಕೋರ್ಟಿಂದ ಹೊರಗೆ. ಏನೇ ಅಂದರೂ ದಾವಣಗೆರೆ ಬೆಣ್ಣೆ ದೋಸೆನ ದಾವಣಗೆರೆಯಲ್ಲೇ ತಿಂದ್ರೆ ಮಜಾ ಅಲ್ವಾ? ಯಾವಾಗಲೂ ಒಂದ್ಸರಿ ಹೋಗಿದ್ದೆ ದಾವಣಗೆರೆಗೆ, ಸಖತ್ತಾಗಿತ್ತು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಮಾತ್ರ. ಕಾಲೇಜ್ ಹುಡುಗರು ಎಲ್ಲ ಸಿನಿಮಾ ನೋಡೋಕೆ ಬಂದಿರೋದು. ಸಿನಿಮಾ ನೋಡಿದ್ರಾ? ಚೆನ್ನಾಗಿದೆಯಾ ಸಿನಿಮಾ? ಯಾವುದಕ್ಕೆ ಬಂದಿರೋದು ಸಿನಿಮಾ? ಈಗ ಯಾವ್ದು ಬೇಕಾದ್ರೂ ನೋಡ್ತಾ ಇರೋದೆ. ನೀವು ಇಡೀ ಕನ್ನಡ ಇಂಡಸ್ಟ್ರಿನ ಉಳಿಸಿರೋರು ನೀವು ಕಣ್ರ. ಸಿನಿಮಾ ನೋಡಿ, ಕನ್ನಡ ಇಂಡಸ್ಟ್ರಿ ಕಾಲೇಜ್ ಹುಡುಗರೇ ಉಳಿಸ್ತಾ ಇರೋದು. ಇದ್ಯಾವುದು ಪಾಠಶಾಲಾ, ಯಾವುದು ಅಂತ ಭೇದ ಭಾವ ಮಾಡೋದಿಲ್ಲ. ಈಗ ಯಾವುದೈತೆ ಅದನ್ನೇ ನೋಡೋದು. ಆಯಿತು ಬರೋಣ. ಹೆಂಗೆ ಬಂದೈತೆ ಅಂದರೆ ಸಿನಿಮಾ ಪರಿಸ್ಥಿತಿ ಪಾಪ. ಇಂಡಸ್ಟ್ರಿ ಉಳಿಸಿರೋದೇ ಅವರು ಹುಡುಗರು. ನಾವು ಅಕ್ಷಯ್ ಎಷ್ಟೋ ಸರಿ ಯೋಚನೆ ಮಾಡ್ತೀವಲ್ಲ, ಸಿನಿಮಾ ಮಾಡ್ಬೇಕು ಹೆಂಗಿರ್ಬೇಕು ಅಂತ. ದೊಡ್ಡ ಜನ ಹಂಗೆ ಅದನ್ನ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಚಿಂತನೆ ಮಾಡಬೇಕು, ಚಿಂತನೆ ನಡೆಸ್ಬೇಕು, ತಲೆ ಹುಳ ಬಿಡಬೇಕು ಅಂತೀವಲ್ಲ. ಪಾಪ ಯಾರು ಥಿಯೇಟ್ರಿಗೆ ಬರೋಲ್ಲ, ಈ ಹುಡುಗರೇ ಬರೋದು. ನೋಡೋದೇ ಇಲ್ಲ ಎತ್ತ ಸಿನಿಮಾ ಬಂದರೂ. ಹೌದು, ನಾವು ಇನ್ಯಾರಿಗೋಸ್ಕರ ಮಾಡಬೇಕು?
ಈಗ ಇನ್ನೊಂದು ರೌಂಡ್ ತಗೋ. ಯಾವ್ದು ತಗೋತೀಯ? ತಿಂಡಿ ತಿಂದ್ಬಿಟ್ಟಿದ್ನಂತೆ. ಎರಡೇನಾ ದೋಸೆ ಮತ್ತು ಪಡ್ಡುನ? ಯಾವ ದೋಸೆ ಇದು ಇಷ್ಟು ದೊಡ್ಡದು? ಫ್ಯಾಮಿಲಿ ಅಲ್ಲ, ಒಬ್ರು ತಿನ್ನೋಕ್ಕಲ್ಲ, ಇಬ್ರು ತಿನ್ಬೇಕಂದ್ರೆ ಮೂರು ಇನ್ನೊಬ್ರು ಫ್ಯಾಮಿಲಿ ಮಾಡ್ಕೋಬೇಕಾಗ್ತಿ. ಫ್ಯಾಮಿಲಿ ಮಸಾಲೆ ಸುಮ್ಮನೆ ಸೈಜ್ ದೊಡ್ಡದು ಅಷ್ಟೇ, ಅದು ಸೇಮ್ ಟೇಸ್ಟ್ ಎಲ್ಲ ಒಂದೇ ಅಂತೆ. ಸರಿ, ಈಗ ಪಡ್ಡುನ ಏನು ನಿನಗೆ? ಒಂದು ಮಸಾಲೆ ದೋಸೆ, ಒಂದು ಪಡ್ಡು, ಆಮೇಲೆ ಒಂದು ಪ್ಲೇಟ್ ಸೆಟ್ ದೋಸೆ. ಇಲ್ಲೇ ವೀರಗಲ್ಲು ಕುಟೀರ ಪ್ರಸನ್ನ. ಸಂಗೀತ ಬೇರೆ ಹಾಕಿ ಮುದಾನು ಇಡ್ತಾವ್ರ ಮನಸ್ಸಿಗೆ. ಎಲ್ಲಿ ಕೂತ್ಕೊಳ್ಳೋ ನಕ್ಷೆ? ನಾಳೆ ಎಲ್ಲಿದೆ ಸಿನಿಮಾ ಬೀದಿಲಿ ಹಿಡ್ಕೊಂಡು ಸುತ್ತಾಡ್ತಾ ಇದೀವಲ್ಲ. ಎಲ್ಲ ಊರು ಅಂತ ಈಗಲೇ ತೋರಿಸ್ತಾ ಇದೀವಿ ಪ್ರಮೋಷನ್. ಶಿವಮೊಗ್ಗ ನೋಡ್ತು, ಹಾಸನ ನೋಡ್ತು, ಬೆಂಗಳೂರು ನೋಡ್ತು, ಚೆನ್ನೈಗೆ ಹೋಯ್ತು, SFXಗೆ ಚೆನ್ನೈ ಹೋಗಿದೆ, ಬಾಂಬೆ ಹೋಗಿದೆ, ಎಲ್ಲ ಕಡೆ ಊರು ಸುತ್ತಾ ಇದೆ. 1 ಕೋಟಿ ಬರ್ತಿದೆ ಬ್ಯಾಗ್ ಅಲ್ವಾ? ತಗೊಂಡೋದ್ರೆ ಯಾರಿಗೂ ಗೊತ್ತಾಗಲ್ಲ, ನಮಗೆ ಮಾತ್ರ ಅದು ಗೊತ್ತು. ನಿನ್ನೆ ಟ್ರೈನಾಗಿ ಬರ್ತಾ ಅದನ್ನೇ ಯೋಚನೆ ಬರ್ತಾ ಇದ್ದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಸದ್ಯ. 1 ಕೋಟಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದೀನಿ ಟ್ರೈನಲ್ಲಿ ಅಂತ. 1 ಕೋಟಿ ಬ್ಯಾಗು. ಆಯ್ತಾ? ಪಡ್ಡು 1 ಪ್ಲೇಟ್ ಪಡ್ಡು ಹೇಳಿದೆ ಇವರು. ಎರಡೇ ಹಿಂಗೆ ಕೊಟ್ಟರಲ್ಲ ಪಡ್ಡು? 1 ಪ್ಲೇಟ್ ಪಡ್ಡು ಇದೆ, 2 ಎಕ್ಸ್ಟ್ರಾ ಇದು ಮಸಾಲೆ ದೋಸೆ ಜೊತೆಗೆ ಫ್ರೀ ಇದು. ಓಹ್, ಟಿಪ್ಸಾ ನಮಗೆ? ಟಿಪ್ಸ್. ಓಹ್, ಪ್ಲೇಟ್ ಪಡ್ಡು ಎಕ್ಸ್ಟ್ರಾ ಕೊಡ್ತಾ ಇದೆ. ಟೇಸ್ಟ್ ಹೆಂಗಿರ್ಬೋದು? ಪಡ್ಡು ಬಂತಾ? ತಗ ತಿನ್ನು ಬೇಗ. ಅವ್ರು ರೆಡಿನಾ? ರೆಡಿ ಇದೆ. ಶಶಾಂಕ್ ಅಲ್ವಾ? ಬರ್ತಾ ಇದೆ. ಹೆಂಗಿತ್ತು ರುಚಿ? ಚೆನ್ನಾಗಿದೆ. ಪಡ್ಡು, ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ. ಜಾಸ್ತಿ ಆಗೋಯ್ತು ಅನ್ಸುತ್ತೆ ನಮಗೆ, ನೋಡೋಣ. ತುಂಬ ಜಾಸ್ತಿ ಆಯಿತು. ನನ್ನ ತಿಂಡಿ ಆಗಿತ್ತು, ನೀವು ಒಬ್ಬರೇ ತಿನ್ಬೇಕು. ಸೆಟ್ ದೋಸೆ ತಗ ನೀವು ಒಂದ. 2 ತಿನ್ನು. 3 ತಿನ್ನ. 2 ಆಗುತ್ತೆ ತಗ, ಸೇರ್ಸು. ನೀನು ನವ ಯುವಕರು ಹಿಂಗೆ ಅಂದ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ? ತಿನ್ಬೇಕು. ರೌಂಡ್ ಆಗಿದೆ ಸರ್, ಇದು 2ನೇ ರೌಂಡು. ಆಗಲಿ, 2 3 ರೌಂಡು 4 ರೌಂಡ್ ಮಾಡ್ಬೇಕು ನೀವು. ಬರ್ತಾ ಡ್ರೈವಿಂಗ್ ಮಾಡ್ಕೊಂಬರ್ತಾ ದಾವಣಗೆರೆ ಬೆಣ್ಣೆ ದೋಸೆ ನೆನೆಸ್ಕೊಂಬಂದೆ. ಇಲ್ಲೇ ಇತ್ತು ಪಕ್ಕದಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲು. ದಾವಣಗೆರೆಗೆ ಹೋದಾಗ ಬೆಣ್ಣೆ ದೋಸೆ ತಿನ್ನಬೇಕು. ಮಲೆನಾಡಿಗೆ ಬಂದಾಗ ಅಕ್ಕಿ ರೊಟ್ಟಿ, ಕೊಟ್ಟೆ ಕಡುಬು. ಅದು ತಿನ್ನಬೇಕು. ನಿಮ್ಮೂರಲ್ಲಿ ಏನು ಫೇಮಸ್? ಬೆಳಗ್ಗೆ ಮಾಡೋದು ಏನು ತಿಂಡಿ? ಕಡುಬು ಅಲ್ವಾ? ಅಕ್ಕಿ ರೊಟ್ಟಿ, ಕಡುಬು. ದಿನ ಅಂದರೆ ಆಲ್ಮೋಸ್ಟ್ ಮಲೆನಾಡು ಸ್ಪೆಷಲ್ ಅಲ್ಲ ಕೊಟ್ಟೆ ಕಡುಬು. ನಮ್ಮೂರಲ್ಲಿ ಬರೀ ರಾಗಿ ರೊಟ್ಟಿ ಮಾಡೋರು ಮೊದಲು, ಈಗೆಲ್ಲ ಬದಲಾಗಿದೆ. ಈಗ ನೋಡಿದ್ವಿ ಜನ ಬದಲಾಗಿ ಪ್ರತಿದಿನ ಇದೆ ಬೆಳಗ್ಗೆ ತಿಂಡಿ. ಚೆನ್ನಾಗಿದೆ, ರುಚಿಕರವಾಗಿದೆ. ಯಾವ ರೋಡಿದು? ಮಲ್ಲಿಕಾರ್ಜುನ ಥಿಯೇಟರ್ ಆಪೋಸಿಟ್ಟು, ದುರ್ಗಿಗುಡಿ ಹೋಗೋ ರೋಡು. ಬೆಳಗ್ಗೆ ಮಾತ್ರ ಇಲ್ಲಿರುತ್ತಂತೆ ಮಲ್ಲಿಕಾರ್ಜುನ ಥಿಯೇಟರ್ ಆಪೋಸಿಟು, ಗೋಪಿ ಸರ್ಕಲ್. ಗೋಪಿ ಸರ್ಕಲ್. ದೋಸೆ ಪಡ್ಡು ಎಲ್ಲ ಚೆನ್ನಾಗಿತ್ತು. ಅಂದರೆ ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಜನ ವೀಡಿಯೋ ನೋಡಿದವ್ರು ಬರ್ತೀರ ಇಲ್ಲಿಗೆ. ಬಂದಾಗ ನಾನು ಕರೆಕ್ಟಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಆಮೇಲೆ ಸರಿ ಹೋಗಲ್ಲ. ಯಾಕೆಂದರೆ ರಿಯಾಲಿಟಿನ ಹೇಳಬೇಕು. ಹಿಂದ್ಗಡೆ ಒಂದು ಸ್ವಲ್ಪ ಹೈಜೀನ್ ಕಡಿಮೆ ಇದೆ, ಹಂಗಾಗಿ ಒಂದು ಸ್ವಲ್ಪ ಊಟ ಮಾಡುವಾಗ ಅನ್ಕಂಫರ್ಟಬಲ್ ಆಗುತ್ತೆ. ಅದು ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹೈಜೀನ್ ಹಿಂದ್ಗಡೆ ಇಲ್ಲ. ಅವರು ಈಗ ಒಂದು 12 ಗಂಟೆ ಮೇಲೆ ಆ ಕಡೆ ಶಿಫ್ಟ್ ಆಗ್ತಾರಂತೆ. ಅಲ್ಲಿ ಫುಡ್ ಕೋರ್ಟ್ ನೋಡಿದ್ರಲ್ಲ, ಆ ಥರದ ಫುಡ್ ಕೋರ್ಟ್ ಅಲ್ಲಿ ಊಟ ಮಾಡ್ಬೋದು. ಒಟ್ಟಿನಲ್ಲಿ ಓಕೆ. ಇನ್ನೊಂದು ಸ್ವಲ್ಪ ಹೈಜೀನ್ ಚೆನ್ನಾಗಿ ಇಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ನೂ ಜಾಸ್ತಿ ಊಟ ಮಾಡ್ತಿದ್ದೆ ನಾನು, ಹೈಜೀನ್ ಚೆನ್ನಾಗಿದ್ದಿದೆ. ಸರಿ, ಈಗ ಮೂವಿ ವರ್ಕು, ಎಡಿಟಿಂಗ್ ವರ್ಕ್ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿ ಸಿಗೋಣ.